ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಜೀರಾ ರೈಸ್ ಮತ್ತೆ ಸೋಯಾಬೀನ್ ಗ್ರೇವಿ ಮಾಡ್ಬೇಕು ಅಂತೇಳಿ ಅನ್ಕೊಂಡಿದ್ದೀನಿ. ಸೊ ಮಾಡ್ತಾ ಇದ್ದೀನಿ, ಬನ್ನಿ ಹೆಂಗ್ ಮಾಡ್ತೀನಿ ಹೆಂಗಿಲ್ಲ ರೆಸಿಪಿ ತೋರಿಸ್ತೀನಿ, ಬನ್ನಿ ಮಾಡೋಣ. ಸೊ ಇವಾಗ ಫಸ್ಟ್ ಜೀರಾ ರೈಸ್ ಮಾಡ್ಬೇಕು. ಜೀರಾ ರೈಸ್ ಅಂದ್ರೆ ಫುಲ್ ಅದು ಇದು ಎಲ್ಲ ಹಾಕಿ ಮಾಡಲ್ಲ, ಸಿಂಪಲ್ ಆಗಿ ಮಾಡ್ತೀನಿ ಜೀರಾ ರೈಸ್. ಇಷ್ಟ ಆದ್ರೆ ಮಾಡ್ಕೊಂಡ್ ತಿನ್ರಿ, ಇಲ್ಲ ಅಂತಂದ್ರೆ ಬಿಟ್ಬಿಡ್ರಿ. ನೋಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಸಿಂಪಲ್ ಆಗಿ ಜೀರಾ ರೈಸ್ ಮಾಡ್ತೀನಿ. ಜೀರಾ ರೈಸ್ ಹೆಂಗಾದಂತ ಹೇಳ್ರಿ. ಸೊ ಈರುಳ್ಳಿ ಸಣ್ಣ ಸಣ್ಣ ಅವ, ಅದಕ್ಕೆ 3 ತಗೊಂಡಿನಿ. 3 ತಗೊಂಡು ಉದ್ದುದ್ದ ಕಟ್ ಮಾಡ್ಕೋಬೇಕು. ಚಾಕು ಉದ್ದುದ್ದ ಕಟ್ ಮಾಡ್ಕೋಬೇಕು. ಯಾವ ತರ ತೋರಿಸ್ಲಿ? ನಾವಿಬ್ರೇ ಇರೋದ್ರಿಂದ ಇಷ್ಟೇ ಸಾಕು, ಜಾಸ್ತಿ ಏನ್ ಬೇಡ. ನೀವು ಜಾಸ್ತಿ ಜನ ಇದ್ರೆ ಜಾಸ್ತಿ ಕಟ್ ಮಾಡ್ಕೊಳ್ಳಿ. ಯಾಕೆ ಈ ತರ ಆಳ್ತಾ ಇದೀನಿ ಅಂತ ನೋಡ್ತಾ ಇದ್ದೀರಾ? ಈರುಳ್ಳಿ ಆಳಿಸ್ತಾ ಇರೋದು ನನ್ಗೆ, ಏನ್ ಮಾಡೋದು? ಸೊ ನೆಕ್ಸ್ಟ್ ಉಳ್ಳಾಗಡ್ಡಿ ಕಟ್ ಮಾಡಿದ್ದಾಯ್ತು. ನೆಕ್ಸ್ಟ್ ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕಿ, ಮೆಣಸಿನ್ಕಾಯಿ ನಡಿಯುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪನೇ ಸಾಕು, ಜಾಸ್ತಿ ಖಾರ ಏನ್ ಬೇಡ. ಅಂದ್ರೆ ಅದನ್ನ ಉದ್ದುದ್ದ ಕಟ್ ಮಾಡ್ಕೋಬೇಕು, ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಿ ಚಂದ ಅನ್ಸುತ್ತೆ. ಯಾವ ತರ ಗೊತ್ತಾ? ಈ ತರ ಇರ್ತದಲ್ಲ, ಒಂದ್ ಮೆಣಸಿನ್ಕಾಯಿ ಇದ್ರೆ ಈ ತರ 2 ಮಾಡ್ಕೋಬೇಕು. ಎಲ್ಲಾ ಮೆಣಸಿನ್ಕಾಯಿನೂ ಅದೇ ತರ ಕಟ್ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅಕ್ಕಿ ನೆನಿಡೋಣ. ಒಂದ್ ಬೌಲ್ ತಗೊಂಡು ಅಕ್ಕಿ ಹಾಕೋಬೇಕು. ಅಕ್ಕಿ ಚೆನ್ನಾಗಿ ಅಕ್ಕಿ ತೊಳೆದಿಟ್ಟಿದ್ದೀನಿ, ನೆನೆ ಇಡಬೇಕು ಸ್ವಲ್ಪ ಹೊತ್ತು. ಸೊ ರೈಸ್ ಚೆನ್ನಾಗಾಗುತ್ತೆ. ಸೊ ಅಕ್ಕಿ ತೊಳೆದು ನೆನಿಟ್ಟಿದ್ದಾಯ್ತು. ನೆಕ್ಸ್ಟ್ ಒಂದು ಕುಕ್ಕರ್ ತಗೊಂಡು ರೈಸ್ಗೆ ರೆಡಿ ಮಾಡ್ಬೇಕು. ರೆಡಿ ಮಾಡಮ್ಮ, ಏನ್ ಪಲ್ಯಕ್ಕೆ ರೆಡಿ ಮಾಡ್ಕೊ? ರೈಸ್ ಮಾಡಿ ಮುಗ್ಸೋಣ ಫಸ್ಟ್. ಸೊ ನಮ್ದು ಮಿನಿ ಕುಕ್ಕರ್ ತಗೊಂಡು ಇದ್ರಲ್ಲಿ ರೈಸ್ ಮಾಡೋದು. ಸೊ ಫಸ್ಟಿಗೆ ಇದಕ್ಕೆ ಏನ್ ಹಾಕ್ಬೇಕು ತೋರಿಸ್ತೀನಿ ನೋಡಿ. ಇದು ಜೀರಾ ರೈಸ್ ಮಾಡೋದು. ನೆಕ್ಸ್ಟ್ ತುಪ್ಪ ಹಾಕ್ತೀನಿ, ಯಾಕಂದ್ರೆ ಜೀರಾ ರೈಸ್ ತುಪ್ಪದಲ್ಲಿ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಗೊತ್ತಾ. 1 ಸ್ಪೂನ್ ತುಪ್ಪ, ಸ್ವಲ್ಪ ಗಟ್ಟಿ ಆಗಲ್ಲ ತುಪ್ಪ. ಇನ್ನೊಂದ್ ಸ್ಪೂನ್ ತುಪ್ಪ ಹಾಕ್ತೀನಿ. ಬರೀ ತುಪ್ಪದಲ್ಲೇ ಮಾಡ್ತೀನಿ, ಚಂದ ಆಗ್ತದೆ. ಸ್ವಲ್ಪ ಕಾಯ್ಬೇಕು ಚೆನ್ನಾಗಿ. ಸ್ವಲ್ಪ ತುಪ್ಪ ಕಾಯಿದ್ರೆ ಅದೆಲ್ಲ ಮಸಾಲ ಹಾಕ್ತೀವಲ್ಲ ಚೆನ್ನಾಗಿ ಫ್ರೈ ಆಗ್ತದೆ ಅಂತ. ಸೊ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಯಾಲಕ್ಕಿ ಎಲ್ಲ ಹಾಕಿ ಚಟ್ 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 ಅನ್ಸ್ಬೇಕು. ಸೊ ಅದಾಯ್ತಾ? ಮೇನ್ ಆಗಿ ಜೀರಾ ರೈಸ್ಗೆ ಜೀರಿಗೆ ಹಾಕ್ಬೇಕಲ್ಲ, ಅವು ಜೀರಿಗೆ. ಓಕೆ, ನೆಕ್ಸ್ಟ್ ಈರುಳ್ಳಿ ಮೆಣಸಿನ್ಕಾಯಿ ಕುಯ್ಬೇಕು. ಕುಯ್ಯೋದೆಲ್ಲ ಹಾಕೋದು, ಫ್ರೈ ಮಾಡ್ಬೇಕು. ಅದ್ರಲ್ಲಿ ಒಂದು ಗೋಡಂಬಿ ಹಾಕ್ಬೇಕು. ನನಗೆ ಇಷ್ಟ ಗೋಡಂಬಿ. ನಿಮ್ಮ ಹತ್ರ ಇದ್ರೆ ಗೋಡಂಬಿ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಸೊ ಗೋಡಂಬಿ ಜಸ್ಟ್ ಈ ತರ ಕಾಣ್ತದ, ಈ ತರ ಮುದ್ದಾಕ್ಬೇಕು. ಕರೆಂಟ್ ಆಯ್ತು. ಕರೆಂಟ್ ಆಯ್ತು. ಏನಿದು ನನ್ನ ತುಟಿ ಇಷ್ಟು ಕೆಂಪು ಕಾಣಕತ್ತದ ಕತ್ಲಾಗ. ಇವಾಗ ಹಂಗೆ ಜೀರಾ ರೈಸ್ ಮಾಡ್ಬೇಕು ಕತ್ಲಾಗ.
ಜೀರಾ ರೈಸ್ ಕತೆ ಬೇತೆ. ದೇವರೇ ಕರೆಂಟ್ ಕೊಡಪ್ಪ. ಯಾಕ ನಾನು ಏನಾನ ಮಾಡಕಲ್ಲಿಗೆ ಈ ತರ ಆಗ್ತದ. ಜೀರಾ ರೈಸ್ ಮಾಡಕತ್ತೀನಿ ಇವಾಗ ಕರೆಂಟ್ ಹೋಯ್ತು. ನೆಕ್ಸ್ಟ್ ಸೋಯಾಬೀನ್ ಇದು ಗ್ರೇವಿ ಮಾಡ್ತೀನಿ ಅವಾಗ ಏನೇನ್ ಆಗ್ತದ ನನಗ್ ಗೊತ್ತಿಲ್ಲ. ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕಿನಿ. ಅದು ಅಕ್ಕಿ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ನೀರ್ ತೆಗೆದು ಈ ತರ ಇದ್ ಮಾಡ್ಕೊಂಡು ಅದ್ರಲ್ಲಿ ಹಾಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆ. ಜಾಸ್ತಿ ಮಿಕ್ಸ್ ಮಾಡ್ಕೋದ್ ಬೇಡ. ಎಷ್ಟಿಷ್ಟು ಮಿಕ್ಸ್ ಮಾಡಿ ಅದು 1 ಗ್ಲಾಸ್ ಅಕ್ಕಿ ಹಾಕ್ತೀನಿ. ಅದಕ್ಕೆ ಇವಾಗ 2 ಗ್ಲಾಸ್ ನೀರು. 2 ಗ್ಲಾಸ್ ನೀರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಉದುರ್ ಆಗ್ತದೆ ಆ ತರ ಮಿಕ್ಸ್ ಮಾಡಿದ್ರೆ. ಏನಿದ್ರು ಕರೆಂಟ್ ಹೋದ್ರು ಲೈಟ್ ಇಟ್ಕೊಂಡ್ರೆ ಈ ತರ ಬೆಳ್ಕೊಡಕತ್ತದ. ಇಷ್ಟು ಮಿಕ್ಸ್ ಮಾಡ್ಕೊಂಡು ಇದು ಕ್ಲೋಸ್ ಮಾಡ್ಬೇಕು ಕುಕ್ಕರ್ನ. ಇದು ಕೆಳಗಿನ ಮುರಿದಿತ್ತು ನಾನು, ಅದಕ್ಕೆ ಕೆಳಗೆ ಇಡ್ಕೋಕಿಲ್ಲ, ಹಂಗೆ ಹುಷಾರ್ತಾಗದು. ರೈಸ್ ಮಾಡಕ್ ಇಷ್ಟೊತ್ತಾಯ್ತು, ಹಂಗೆ ಕರೆಂಟನು ಹೋಯ್ತು. ಇದು ರೈಸ್ ಒಂದಾಗ್ಲಿ, ಕರೆಂಟ್ ಬಂದ್ಮೇಲೆ ಪಲ್ಯ ತೋರಿಸ್ತೀನಿ. ಕರೆಂಟ್ ಬರ್ಲಿ ಫಸ್ಟ್. ಒಂದ್ 3 ವಿಸಿಲ್ ಹೊಡಿಲಿ. 3 ವಿಸಿಲ್ ಹೊಡೆದ್ಮೇಲೆ ಆಮೇಲೆ ಪಲ್ಯದು ತೋರಿಸ್ತೀನಿ. ಸೊ ಕರೆಂಟ್ ಬಂತು ಇವಾಗ. ಜಸ್ಟ್ ಅನ್ನ ಆಗ್ಯದ. ಅವಾಗೆ ಅನ್ನ ತೋರಿಸ್ತೀನಿ ತಡೀರಿ ನಿಮಗ ಹೆಂಗಾಗ್ಯದ ಅಂತ. ಜೀರಾ ರೈಸ್ ಗಮ್ಮನಕತ್ತದ. This is my rice. ಮಸ್ತ್ ಮಲೈಕಾ ರೈಸ್ ಎಲ್ಲ ಚಂದ ಆಗ್ಯದ. ಇದು ನಿಮ್ಗೆ ಮುಚ್ಚಿ ಸೋಯಾಬೀನ್ ಇರ್ತಾವಲ್ಲ, ಇದು ಬಿಸಿ ನೀರಲ್ಲಿ ಹಾಕ್ಬೇಕು. ಬಿಸಿ ನೀರು ಕಾಸಿರ್ತದೆ. ನನ್ನ ಗಂಡ ಜೀರಾ ರೈಸ್ ಗಮ್ಮನ ಕೇಳಿ ಜೀರಾ ರೈಸ್ ಅನ್ನ ಹಾಕೊಡ್ತೀನಿ ಅಂತ ಹಾಕತ್ತಾರ. ಅದನ್ನ ನಂಗೆಲ್ಲ ಕೊಡಲ್ಲ. ಇದು ಮಾಡಿ ಏನಂತಾರೆ, ಇದು ಸೋಯಾಬೀನ್ ಗ್ರೇವಿ ಮಾಡಿ ಆಮೇಲೆ ಕೊಡೋದು. ಸೊ ಇವಾಗ ನೀರ್ ಕಾಯಕ್ ಇಟ್ಟಿನಿ, ಮುಚ್ಬೇಕಾದ್ರ ಮೇಲೆ, ಇಲ್ಲಂದ್ರೆ ಗ್ಯಾಸ್ ತಕಾವಲ್ಲ. ಅದು ನೀರ್ ಕಾಯ್ದ್ಮೇಲೆ ಆಮೇಲೆ ಇದಾಕ್ಬೇಕು. ಇದಾದ್ಮೇಲೆ ಸ್ವಲ್ಪ ಸ್ಪಾಂಜಿ ತರ ಆಗ್ತದೆ. ಅದಾದ್ಮೇಲೆ ಅದನ್ನ ಸೈಡಿಗೆ ತೆಗೆದಿಟ್ಕೋಬೇಕು. ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಅದ್ರ ಪಲ್ಯ ಗ್ರೇವಿ ಮಾಡ್ಬೇಕಲ್ಲ, ಅದು ಮಿಕ್ಸರ್ಗೆ ಹಾಕ್ಬೇಕು. ಅದ್ರ ಸಲಿಗೆ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡ್ಕೋಬೇಕು ದೊಡ್ಡದಾಗಿ, ಸಣ್ಣದಲ್ಲ ದೊಡ್ಡದಾಗಿ. ಇವಾಗ 2 ಟಮಾಟಿ ಆಗಬೇಕು. ಒಂದ್ ಸಣ್ಣದೊಂದು ಒಂದ್ ದೊಡ್ಡದೊಂದು ಗ್ರೇವಿಗೆ. ಸೊ 2 ಉಳ್ಳಾಗಡ್ಡಿ ಅಂದ್ರೆ ಗೊತ್ತಾಗ್ತದಿಲ್ಲ, ನಂಗೆ ಗೊತ್ತಿಲ್ಲ. ಈರುಳ್ಳಿ ಅಂದ್ರೆ ಗೊತ್ತಾಗ್ತದಿಲ್ಲ. ಒಯ್ದು ಮಾಡಿ ನೀರು ಬಬಲ್ ತೆಗೆದು ಆಮೇಲೆ ಇದ್ರಲ್ಲಿ ಇದನ್ನ ಹಾಕಿ ಹಿಂಗ ಹಾಕಿದ್ರೆ ಸ್ವಲ್ಪ ಜಲ್ದಿ ಸ್ಪೋಂಜಿ ತರ ಜಲ್ದಿ ಆಗ್ತಾವ. ಇಲ್ಲ ತಣ್ಣೀರಲ್ಲಿ ಹಾಕಿದ್ರೆ ಆಗಲ್ಲ ಇಷ್ಟು ಬೇಗ. ಇದನ್ನ ಬಂದ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿರ್ಬೇಕು. ತಾನಾಗೆ ಚಂದ ದಪ್ಪ ಆಗ್ತಾವ. ಅದನ್ನೇನ್ ಫೋರ್ಸ್ಫುಲ್ ಆಗಿ ದಪ್ಪ ಮಾಡಕ್ ಹೋಗ್ಬೇಡ. ಸೊ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡ್ಕೊಂಡಿನಿ. ಯಾವ್ದಕ್ಕ ಪಲ್ಯಕ್ಕ ಈ ತರ ಆಗ್ಯದ. ಈಗ ನೆಕ್ಸ್ಟ್ ಅದು ಫ್ರೈ ಮಾಡ್ಬೇಕು. ಜಸ್ಟ್ ಉಳ್ಳಾಗಡ್ಡಿ ಟಮಾಟಿ ಅಷ್ಟೇ ಫ್ರೈ ಮಾಡ್ಬೇಕು. ಇದು ಇವಾಗ ಸ್ಪಾಂಜಿ ಎಲ್ಲ ಚಂದ ಆಗ್ಯದ. ಇದನ್ನ ಇದ್ರಲ್ಲಿ ಹಾಕ್ಬೇಕು. ನೀರ್ ಹಿಡ್ದೋಗ್ತದೆ. ಇದನ್ನ ಸ್ವಲ್ಪ ಜಾನಕ್ ಇಡ್ರಿ, ಯಾಕಂದ್ರೆ ಬಿಸಿ ಇರ್ತದೆ, ಕೈ ಸುಟ್ಟೋಗ್ತದೆ ಬಗ್ಗ ಅಂತ ನೋಡಿ.
ಆ ಹುಟ್ಟದ್ಯಪ್ಪೋ. ಇದು ಎಷ್ಟೇ ನೀರ್ ಜಾನಕ್ ಇಡ್ರಿ, ಏನು ಮಾಡಕ್ ಹೋಗ್ಬೇಡ್ರಿ. ಇದರಲ್ಲಿ ಇವಾಗ ಎಣ್ಣೆ ಹಾಕ್ಬೇಕು. ಎಣ್ಣೆ ಬೇರೆ ಯಾವ ಚಮಚ ಇಲ್ಲ, ಚೆನ್ನಿಗೆ ಎಣ್ಣೆಗಿಂತ ಚಮಚ ಇಡ್ತೀನಿ. ಸೊ ಇಷ್ಟೇ, 2 ಸ್ಪೂನ್ ಎಣ್ಣೆ ಹಾಕೊಂಡು ಅದರಲ್ಲಿ ಕುಯ್ದಿಟ್ಟಿರೋ ಉಳ್ಳಾಗಡ್ಡಿ, ಟಮಾಟಿ, ಈರುಳ್ಳಿ, ಟೊಮೆಟೊ ಹಾಕ್ಬೇಕು. ಚೆನ್ನಾಗಿ ಫ್ರೈ ಆಗಲಿ. ಅದನ್ನ ಆಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು. ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸರ್ ಮಾಡಿ ಆಮೇಲೆ ಅದು ಗ್ರೇವಿನ ಪಲ್ಯದಲ್ಲಿ ಹಾಕ್ಬೇಕು. ಸೇಮ್ ಪನ್ನೀರ್ ತಿನ್ನಂಗ. ನನ್ ಫೇವ್ರೇಟ್ ಗೊತ್ತಾ ಇದು ಸೋಯಾಬೀನ್. ಹಿಂದಿನಾಗ ಹೇಳ್ತೀನಿ ಹೆಂಗಾದಂತ. ಚಪಾತಿ ಜೊತೆ ಪರಾಟ ಜೊತೆ ತಿಂದ್ರೆ ಇನ್ನ ಮಸ್ತಾಗಿರ್ತದೆ. ಆದ್ರೆ ಅದೇನು ಮಾಡಿಲ್ಲ, ಜಸ್ಟ್ ರೈಸ್ ಜೊತೆ ಅಷ್ಟೇ ಮಾಡಾಕತ್ತೀನಿ. ಅದನ್ನ ಇಷ್ಟ ಆಗ್ಯದ. ಇದನ್ನ ಮಿಕ್ಸಿಗೆ ಹಾಕ್ಬೇಕು ಚಂದಾಗಿ. ಕಡಾಯಿ ತಗೊಂಡು ಒಲೆ ಹಚ್ಚಿ ಎಣ್ಣೆ ಉಯ್ಬೇಕು. ಇದ್ರಾಗ ಸ್ಪೂನ್ ಅದ, ಆದ್ರೆ ಸ್ಪೂನಿಂಗ್ ಹಾಕಲ್ಲ. ನನಗ ಅಷ್ಟು ಅಡ್ಜಸ್ಟ್ ಆಗಲ್ಲ ಸ್ಪೂನಿಂಗ್. ಹಿಂಗೆ ಸುರಿತೀನಿ. ಎಣ್ಣೆ ಕಾಯಕತ್ತದ. ಅದ್ರೊಳಗ ಸಾಸಿವೆ ಜೀರಿಗೆ ಹಾಕ್ಬೇಕು. ಸಾಸಿವೆ ಜೀರಿಗೆ, ನೆಕ್ಸ್ಟ್ ಕರಿಬೇವು. ಚಟಪಟ ಅನ್ಬೇಕು. ಆಮೇಲೆ ಕಟ್ ಮಾಡಿರೋ ಈರುಳ್ಳಿ. ಇದು ಈ ಕಡೆ ಸಣ್ಣ ಉರಿಯಲ್ಲಿ ಇಟ್ಟು ಫ್ರೈ ಆಗ್ಲಿ. ಆಮೇಲೆ ಆ ಕಡೆ ಮಿಕ್ಸರ್ಗೆ ಹಾಕಬೇಕು. ಇದನ್ನೆಲ್ಲ ಮಿಕ್ಸರ್ಗೆ ಹಾಕೋಬೇಕು. ಅದಕ್ಕೆ ಇವಾಗ ಸ್ವಲ್ಪ ನೀರ್ ಹಾಕೋಬೇಕು. ನಂದು ಇಲ್ಲಿಂದ ಮೈಕ್ ಸ್ವಲ್ಪ ಆಫ್ ಆಯ್ತು ಚಾರ್ಜ್ ಖಾಲಿಯಾಗಿ. ಅದು ಈರುಳ್ಳಿ ಇವಾಗ ಫ್ರೈ ಮಾಡಕ್ ಇಟ್ಟಿದ್ನೆಲ್ಲ, ಅದು ಯಾವ ತರ ಆಗಿದೆ ನೋಡಿ. ಈ ತರ ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು. ಅರಿಶಿನ ಮತ್ತೆ ಧನಿಯಾ ಪುಡಿ. ಅರಿಶಿನ ಅರ್ಧ ಸ್ಪೂನ್ ಹಾಕೊಂಡಿದೀನಿ, ಧನಿಯಾ ಪೌಡರ್ನ 1 ಸ್ಪೂನ್ ಹಾಕೊಂಡಿದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿದೀನಿ. ಆಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಮತ್ತೆ ಖಾರದ ಪುಡಿ ಹಾಕ್ಬೇಕು. ಖಾರ ನೋಡ್ಕೊಂಡು ಹಾಕೊಳ್ಳಿ, ಅಷ್ಟು ಬೇಕಷ್ಟು ಅಂತೇಳಿ. ಆಮೇಲೆ ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಕುದಿಯಕ್ ಬಿಡಿ. ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡ್ಬೇಕು. ಈ ತರ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಆದ್ಮೇಲೆ ಎಣ್ಣೆ ಬಿಟ್ಮೇಲೆ ಇದು ಸೋಯಾಬೀನ್ ಚೆನ್ನಾಗಿ ಕುದಿಸಿರ್ತೀವಲ್ಲ, ಅದೆಲ್ಲ ಮೆತ್ತಗ್ ಮಾಡ್ಕೊಂಡು ಅದ್ರ ನೀರೆಲ್ಲ ತೆಗೆದು ಅದ್ರಲ್ಲಿ ಹಾಕೊಂಡು ಕಲ್ಸ್ಕೋಬೇಕು. ಗ್ರೇವಿಲಿ ಹಾಕೊಂಡು ಕಲ್ಸ್ಕೋಬೇಕು. ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ಮಿಕ್ಸರ್ಗೆ ಹಾಕಿರೋದನ್ನ ಅದ್ರಲ್ಲಿ ಸುರಿದು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ. ಅದನ್ನು ಸ್ವಲ್ಪ ಕುದಿಯಕ್ ಬಿಡ್ಬೇಕು. ಇಲ್ಲಿಂದ ನನ್ನ ಮೈಕ್ ಚಾರ್ಜ್ ಆಗಿತ್ತು. ನೆಕ್ಸ್ಟ್ ನೋಡಿ, ಸೊ ಇದನ್ನ ಕ್ಲೋಸ್ ಮಾಡಿರ್ತೀನಿ. ಇದು ಚೆನ್ನಾಗಿ ಸ್ವಲ್ಪ ಕುದ್ದು ಎಣ್ಣೆ ಬರ್ಬೇಕು. ನೋಡ್ರಿ ಹೆಂಗ ಬರಕತ್ತದ ಎಣ್ಣೆ. ಹೆಂಗೆ ನಾವು ನಮ್ಮನೆ ರೊಟ್ಟಿ ನಮ್ಮಪ್ಪ ಕೊಟ್ಟು ಕಳ್ತೇನೆ. ರೊಟ್ಟಿ ಜೊತೆ ತಿನ್ಬೇಕು. ಚಪಾತಿ ಇಲ್ಲ, ಏನು ಪರೋಟ ಇಲ್ಲ, ಚಪಾತಿ ಇಲ್ಲ ಅಂತ ಹೇಳಿ ಅನ್ಕೊಂಡೆ. ಆದ್ರೆ ನಮ್ಮಪ್ಪ ರೊಟ್ಟಿ ಕಳ್ತೇನೆ. ಇಷ್ಟು ಚಲೋ ಇರೋ ರೊಟ್ಟಿ ಜೊತೆ ತಿಂದ್ರೆ ಏನಪ್ಪ ಸೂಪರ್ ಇರ್ತದ. ಸೊ ರೊಟ್ಟಿ ಜೊತೆ ಹೆಂಗ ಟೇಸ್ಟ್ ಬರ್ತದ ನೋಡಂಬರ್ರಿ. ಹೆಂಗಾಗ್ಯದ? ಸೂಪರ್ ಆಗ್ಯದ. ಫಸ್ಟ್ ಬೈಟ್ ಹೆಂಗದ ನೋಡಮ್. ಮಸ್ತ್ ಅದ. ಒಂದ್ಸರಿ ಮಾಡ್ಕೊಂಡು ತಿನ್ ನೋಡ್ರಿ, ಮತ್ತೆ ಮತ್ತೆ ಬೇಕಂತೀರ, ಅಷ್ಟು ಮಸ್ತ್ ಅದ. ಊಟ ಮಾಡ್ತೀನಿ. ಸೊ ಬಾಯ್. ಇಲ್ಲಿಗೆ ನನ್ನ ಬ್ಲಾಗ್ ನ ಎಂಡ್ ಮಾಡಾಕತ್ತೀನಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಾಯ್.